ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟದ ಒಂದು ಅನಾಹುತ ಸಂಭವಿಸಿದ್ದು ಸಿಲಿಂಡರ್ ಬ್ಲಾಸ್ಟ್ ಆದಂತ ಆ ತೀವ್ರತೆಗೆ ಆ ರಭಸಕ್ಕೆ ಮನೆ ಗೋಡೆ ಛಿದ್ರ ಆಗೋಗಿದೆ. ಎಲ್ಲಿ ಮಹದೇವಪುರದ ನಾಗಪ್ಪ ರೆಡ್ಡಿ ಬ್ಲಾಕ್ನಲ್ಲಿ ನಡೆದಿರುವಂತಹ ಘಟನೆ ಇದೆ. 6 ಜನರಿಗೆ ಗಾಯಗಳಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನೀರು ಕಾಯಿಸೋದಕ್ಕೆ ಗ್ಯಾಸ್ ಆನ್ ಮಾಡಿದಾಗ ಇಂಥದ್ದೊಂದು ಸ್ಫೋಟ ಸಂಭವಿಸಿರೋದು. ಸದ್ಯ ಅವ್ರು ಏನು ಗಾಯಗೊಂಡಿದ್ದಾರೆ ಅವರನ್ನೆಲ್ಲ ಈಗ ಹಾಸ್ಪಿಟಲೈಸ್ ಮಾಡಿ ಚಿಕಿತ್ಸೆ ಕೊಡಿಸುವಂಥ ಕಾರ್ಯ ಆಗ್ತಾ ಇದೆ. ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಅವ್ರನ್ನೆಲ್ಲ ಅಡ್ಮಿಟ್ ಮಾಡಲಾಗಿದೆ. ಆ ಘಟನೆಯ ತೀವ್ರತೆ ಹೆಂಗಿತ್ತು ಅನ್ನುವಂಥದ್ದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ನಮ್ಮ ಪ್ರತಿನಿಧಿ ರಾಚಪ್ಪ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಬೆಂಗಳೂರಿನ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ನಾಗಪ್ಪ ರೆಡ್ಡಿ ಲೇಔಟ್ನಲ್ಲಿ ಇವತ್ತು ಮುಂಜಾನೆ ಮನೆಯೊಂದರಲ್ಲಿ ಸಿಲಿಂಡರ್ ಲೀಕೇಜ್ನಿಂದಾಗಿ ಸ್ಫೋಟ ಸಂಭವಿಸಿ ಇಡೀ ಮನೆಯೇ ಛಿದ್ರಗೊಂಡಿರುವಂಥದ್ದು. ಮನೆಯಲ್ಲಿದ್ದಂತಹ 6 ಜನರಿಗೆ ಗಾಯಗಳಾಗಿದ್ದು ಎಲ್ಲರನ್ನೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯ ಬರ್ನಿಂಗ್ ವಾರ್ಡ್ನಲ್ಲಿ ಸೇರಿಸಿ ಚಿಕಿತ್ಸೆನ ಕೊಡಲಾಗ್ತಿರುವಂಥದ್ದು. ಆ ಸ್ಫೋಟದ ತೀವ್ರತೆ ಎಷ್ಟಿದೆ ಅನ್ನುವಂಥದ್ದನ್ನು ದೃಶ್ಯಗಳಲ್ಲಿ ನೋಡ್ಬೋದು. ಮನೆಯ ಮುಂಭಾಗ ಇರುವಂತಹ ಗೋಡೆ ಏನಿದೆ ಆ ಗೋಡೆಗಳೇ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂತಹ ಚಿತ್ರಣವನ್ನು ನೀವೀಗ ಗಮನಿಸ್ಬೋದು. ಅಂದರೆ ಮನೆಯ ಒಳಗಡೆ ಇದ್ದಂಥ ಎಲ್ಲ ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿ ಆಗಿದೆ. ಮನೆಯಲ್ಲಿದ್ದಂಥ 6 ಜನರಿಗೆ ಗಾಯಗಳಾಗಿದೆ. ಈ ಮನೆಯ ಗೋಡೆ ಕೂಡ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂತಹ ದೃಶ್ಯ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಸ್ಫೋಟದ ತೀವ್ರತೆಗೆ ಗೋಡೆಗಳೇ ಪೀಸ್ ಆಗಿ ಕೆಳಗಡೆ ಉರುಳಿ ಬಿದ್ದಂತಹ ಗೋಡೆಗಳಿದೆ. ಅದೆಲ್ಲವನ್ನು ಕೂಡ ಅಲ್ಲಿದ್ದಂತಹ ಅವಶೇಷಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಸದ್ಯಕ್ಕೆ ಅಂದರೆ ಸ್ಥಳೀಯರು ಜೊತೆಗೆ ಮನೆಯವರು ಕೂಡ ಮಾಡ್ತಿರುವಂಥದ್ದು. ಅದ್ರ ಜೊತೆಗೆ ಮುಂದೆ ನಿಂತಿದ್ದಂತಹ ಕಾರಿನ ಒಂದು ಚಿತ್ರಣವನ್ನು ನೀವು ಗಮನಿಸಬಹುದು. ಕಾರಿನ ಗಾಜು ಕೂಡ ಅಂದರೆ ಆ ಸ್ಫೋಟದ ತೀವ್ರತೆಗೆ ಗೋಡೆಗಳೇನಿದೆ ಗೋಡೆಗಳಿಂದ ಹಾರಿ ಬಂದಂತಹ ಒಂದಿಷ್ಟು ಚೂರುಗಳು ಅಂದರೆ ಕಲ್ಲಿನ ಚೂರುಗಳು, ಸಿಮೆಂಟ್ ಚೂರುಗಳು ಏನು ಒಂದು ಕಾರಿಗೂ ಕೂಡ ಬಡ್ದು ಅದರ ಒಂದು ಗಾಜು ಕೂಡ ಸದ್ಯಕ್ಕೆ ಪುಡಿ ಆಗಿರುವಂಥದ್ದು ಗಮನಿಸಬಹುದು. ಇಡೀ ಮನೆಯೇ ಅಂದರೆ ಈಗ ಡೆಮಾಲಿಷನ್ ಮಾಡುವಂಥ ಹಂತಕ್ಕೆ ಬಂದಿರುವಂಥದ್ದು. ಸಂಪೂರ್ಣವಾಗಿ ಮನೆ ಸ್ಫೋಟಗೊಂಡು ಸಾಕಷ್ಟು ಹಾನಿ ಆಗಿರುವಂಥದ್ದು. ಅಂದರೆ ಮನೆಯಲ್ಲಿ ರಾತ್ರಿ ಏನು ಕಿಚನಲ್ಲಿದ್ದಂತಹ ಗ್ಯಾಸ್ ಆಫ್ ಮಾಡದೆ ಹಾಗೆ ಮನೆಯವರು ಎದ್ಬಿಟ್ಟಿದ್ದಾರೆ. ಅದು ಬೆಳಿಗ್ಗೆ ಆಗುವಷ್ಟರಲ್ಲಿ ಲೀಕೇಜ್ ಆಗಿ ಮನೆಯ ಒಳಗಡೆ ಎಲ್ಲವೂ ಕೂಡ ಅನಿಲ ಸೋರಿಕೆಯಾಗಿದೆ. ಬೆಳಿಗ್ಗೆ ಎದ್ದು ಗ್ಯಾಸನ್ನು ಆನ್ ಮಾಡುವಂಥ ಸಂದರ್ಭದಲ್ಲಿ ಈ ಸ್ಫೋಟ ಸಂಭವಿಸಿರುವಂಥದ್ದು. ಈ ಸ್ಫೋಟದಿಂದಾಗಿ ನಾಗಪ್ಪ ರೆಡ್ಡಿ ಲೇಔಟ್ ಏನಿದೆ ಇಲ್ಲಿನ ಸುತ್ತಮುತ್ತಲ ಜನ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿರುವಂಥದ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ಆ ಒಂದು ಸ್ಫೋಟದ ಸದ್ದು ಕೂಡ ಕೇಳಿಸಿರುವಂಥದ್ದು. ಹಾಗಾಗಿ ಆ ಬಿದ್ದಂಥ ಅವಶೇಷಗಳನ್ನ ತೆರವು ಮಾಡುವಂಥ ಕೆಲಸ ಕೂಡ ಸದ್ಯಕ್ಕೆ ಕುಟುಂಬಸ್ಥರು, ಮನೆಯವರು ಹಾಗೆಯೇ ಸ್ಥಳೀಯರು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ರಾಚಪ್ಪ ನಾಯಕ್, TV9 ಬೆಂಗಳೂರು.